ನಮಸ್ಕಾರ ಗೆಳೆಯರೇ. ಇಂದಿನಿಂದ ಸುಮಾರು 2300 ವರ್ಷಗಳ ಹಿಂದೆ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಭಾರತದ ಇತಿಹಾಸವನ್ನೇ ಬದಲಿಸಿಬಿಟ್ಟರು. ಶಸ್ತ್ರ ಹಿಡಿಯದೆಯೇ ಸಾಮ್ರಾಜ್ಯಗಳನ್ನು ಉರುಳಿಸಿದ ಆ ಮಹಾನ್ ತಂತ್ರಜ್ಞನೇ ಆಚಾರ್ಯ ಚಾಣಕ್ಯ. ಅವಮಾನಕ್ಕೊಳಗಾದ ಒಬ್ಬ ವ್ಯಕ್ತಿ ಹೇಗೆ ಇಡೀ ಅಖಂಡ ಭಾರತವನ್ನು ನಿರ್ಮಿಸಿದ, ಸೋಲುವ ಹಂತದಲ್ಲಿದ್ದ ಒಬ್ಬ ಸಾಮಾನ್ಯ ಹುಡುಗನನ್ನು ಹೇಗೆ ಸಾಮ್ರಾಟನನ್ನಾಗಿ ಮಾಡಿದ. ಇಂದಿನ ವಿಡಿಯೋದಲ್ಲಿ ನಾವು ಚಾಣಕ್ಯನ ಜೀವನದ ರೋಚಕ ಕಥೆ ಮತ್ತು ಇಂದಿನ ಕಾಲಕ್ಕೂ ಅನ್ವಯವಾಗುವ ಅವರ ಅಮೂಲ್ಯವಾದ ನೀತಿಗಳ ಬಗ್ಗೆ ತಿಳಿಯೋಣ. ಮಗಧ ಸಾಮ್ರಾಜ್ಯದ ಅರಸ ಧನನಂದನ ಸಭೆಯಲ್ಲಿ ಚಾಣಕ್ಯರಿಗೆ ಘೋರ ಅವಮಾನವಾಗುತ್ತದೆ. ಅವರ ರೂಪವನ್ನು ಕಂಡು ಧನನಂದನು ಅವರನ್ನು ಸಭೆಯಿಂದ ಹೊರಹಾಕುತ್ತಾನೆ. ಆಗ ಚಾಣಕ್ಯರು ತಮ್ಮ ಶಿಖೆಯನ್ನು ಜುಟ್ಟು ಬಿಚ್ಚಿ ಒಂದು ಭಯಾನಕ ಶಪಥ ಮಾಡುತ್ತಾರೆ. ಎಲ್ಲಿಯವರೆಗೆ ಈ ಅಹಂಕಾರಿ ನಂದವಂಶವನ್ನು ನಾಶ ಮಾಡಿ ಧರ್ಮದ ಆಡಳಿತವನ್ನು ಸ್ಥಾಪಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಈ ಶಿಖೆಯನ್ನು ಕಟ್ಟುವುದಿಲ್ಲ. ಇದು ಕೇವಲ ಕೋಪವಲ್ಲ, ಅದೊಂದು ಸಂಕಲ್ಪ. ಗೆಳೆಯರೇ, ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಕುಗ್ಗಿ ಹೋಗಬೇಡಿ. ಅದನ್ನು ನಿಮ್ಮ ಯಶಸ್ಸಿನ ಇಂಧನವನ್ನಾಗಿ ಮಾಡಿಕೊಳ್ಳಿ ಎಂದು ಚಾಣಕ್ಯರು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಚಾಣಕ್ಯರಿಗೆ ಅಲೆಕ್ಸಾಂಡರ್ನ ಆಕ್ರಮಣದ ಭಯವಿತ್ತು. ಭಾರತವನ್ನು ಒಗ್ಗೂಡಿಸಲು ಅವರು ಆರಿಸಿಕೊಂಡಿದ್ದು ಚಂದ್ರಗುಪ್ತ ಮೌರ್ಯನನ್ನು. ಇಲ್ಲಿ ನಾವು ಕಲಿಯಬೇಕಾದ 3 ಮುಖ್ಯ ಪಾಠಗಳಿವೆ. ಶತ್ರುವಿನ ಶತ್ರು ಮಿತ್ರ. ಚಾಣಕ್ಯರು ಇತರ ಸಣ್ಣ ರಾಜರೊಂದಿಗೆ ಸೇರಿ ದೊಡ್ಡ ಶಕ್ತಿಯನ್ನು ಎದುರಿಸಿದರು. ಸಮಯದ ಕಾಯುವಿಕೆ. ನೇರ ಯುದ್ಧಕ್ಕಿಂತ ಸರಿಯಾದ ಸಮಯಕ್ಕಾಗಿ ಕಾಯುವುದು ಬುದ್ಧಿವಂತಿಕೆ. ಅಭ್ಯಾಸ ಮತ್ತು ಶಿಸ್ತು. ಚಂದ್ರಗುಪ್ತನಿಗೆ ಕಠಿಣ ತರಬೇತಿ ನೀಡಿ ಕೇವಲ ಯೋಧನನ್ನಾಗಿ ಮಾತ್ರವಲ್ಲ, ಒಬ್ಬ ಚತುರ ಆಡಳಿತಗಾರನನ್ನಾಗಿ ಮಾಡಿದರು. ಚಾಣಕ್ಯರು ಹೇಳುತ್ತಾರೆ, ಅತಿಯಾದ ಪ್ರಾಮಾಣಿಕತೆ ಬೇಡ. ಕಾಡಿನಲ್ಲಿ ನೇರವಾಗಿರುವ ಮರವನ್ನೇ ಮೊದಲು ಕತ್ತರಿಸುವುದು. ಅಂದರೆ ಲೋಕದ ವ್ಯವಹಾರದಲ್ಲಿ ಜಾಣತನವಿರಲಿ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಅದು ನಿಮ್ಮ ನಾಶಕ್ಕೆ ಕಾರಣವಾಗಬಹುದು. ಹಳೆಯ ತಪ್ಪುಗಳಿಂದ ಕಲಿಯಿರಿ, ಆದರೆ ಬೇರೆಯವರ ತಪ್ಪುಗಳಿಂದ ಕಲಿಯುವುದು ಇನ್ನೂ ಶ್ರೇಷ್ಠ. ಕೊನೆಗೆ ಚಾಣಕ್ಯರು ಅಖಂಡ ಭಾರತದ ಕನಸನ್ನು ನನಸು ಮಾಡಿದರು. ನಂದವಂಶ ಪತನವಾಯಿತು, ಮೌರ್ಯ ಸಾಮ್ರಾಜ್ಯ ಉದಯಿಸಿತು. ಗೆಳೆಯರೇ, ಚಾಣಕ್ಯರ ಜೀವನ ನಮಗೆ ಕಲಿಸುವುದು ಒಂದೇ: ನಮ್ಮ ಪರಿಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಮ್ಮ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾಣಕ್ಯರ ಯಾವ ಮಾತು ನಿಮಗೆ ಹೆಚ್ಚು ಇಷ್ಟವಾಯಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.